15 ವರ್ಷ ಮುಂಚೆ ನಾನು ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ ನಾನು ಬಂದಿದ್ದು ಫಸ್ಟ್ ಮಾಲ್ ಇದು. ಸೊ ಆ ಚಿಕ್ಕ ಹುಡುಗಂಗ್ ಗೊತ್ತಿರ್ಲಿಲ್ಲ ಅವ್ನ್ ಆಕ್ಟರ್ ಆಗ್ತಾನೆ, ಅವ್ನ್ ಮಾಡಿರೋ ಪಾತ್ರನ ಇದೇ ಮಾಲ್ ಅಲ್ಲಿ ಜನ ಇಷ್ಟು ಚಪ್ಪಾಳೆ ಹೊಡಿತಾರೆ ಅಂತ. ನಿಜ ತಲೆ ಕೆಟ್ಟೋಯ್ತು ಮೂವಿ ನೋಡ್ಬಿಟ್ಟು, ಕಾಲ ನಡೀತೈತಿರಂತ ಹಂಗೆ ಆಗೈತೆ ಮೂವಿ ನೋಡ್ಬಿಟ್ಟು. ಫೋಕಸ್ ಎಲ್ಲೂ ಇಲ್ಲ, ಸ್ಕ್ರೀನ್ ಮುಂದೆ ಆಚೆ ಹೋಗ್ಲೇ ಇಲ್ಲ. ವಿಲನ್ ಕ್ಯಾರೆಕ್ಟರ್ ಮಾತ್ರ ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆ ಮೂವಿ ಒಂಥರ ಆಯ್ತು, ಅವ್ರು ಬಂದ್ಮೇಲೆ ಮೂವಿ ಇನ್ನ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡಿದೆ. ಅಲ್ಲಿವರೆಗೂ ಇಟ್ ವಾಸ್ ಕನ್ಫ್ಯೂಸಿಂಗ್ ಓನ್ಲಿ, ಅನ್ಪ್ರೆಡಿಕ್ಟೇಬಲ್. ಓ ಮೈ ಗಾಡ್, ಹಿ ಕಂಪ್ಲೀಟ್ಲಿ ಓನ್ ದ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳ್ಬೋದು. ಬಿಯಾಂಡ್ ಇಮ್ಯಾಜಿನೇಷನ್ ಅನ್ಬೇಕು. ಕನ್ನಡದಲ್ಲಿ ಈ ತರ ಮೂವಿ ನೋಡಕ್ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಎಲ್ಲರನ್ನೂ ಒಂಥರ ಸೀಟ್ ತುದಿಗ್ ಬಂದ್ ನೋಡಿದೀವಿ. ಇಟ್ ವಾಸ್ ಆಸಮ್. ಕನ್ನಡ ಸಿನಿಮಾ ಹೀಗೆ ಬರ್ತಾ ಇರ್ಬೇಕು. ನಿಜವಲ್ಲ ಸರ್, ಇಷ್ಟು ಒಳ್ಳೆ ಮೂವಿ ಬಂದ್ರೆ ಯಾರು ಬೇಕಾದ್ರೂ ಬರ್ತಾರೆ ಥಿಯೇಟರ್ಗೆ. ಆ ಚಿಕ್ಕ ಹುಡುಗನ ಕಡೆಯಿಂದ ತುಂಬಾ 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 ದೊಡ್ಡ ಥ್ಯಾಂಕ್ ಯು.